ಇವ್ರಿಗಿಂತ ಫಾಸ್ಟ್ ಆಗಿ ನಾನೇ ಓಡ್ತಾ ಇದ್ದೀನಿ. ಇವರಿಗೆ ಓಡಕ್ಕೆ ಬರಲ್ಲ. ವಾಕ್ ಎಲ್ಲ ಮುಗಿಸ್ಕೊಂಡು ಬಂದು ಗಿಡಗಳಿಗೆ ನೀರ್ ಹಾಕಿ ನಮ್ಮ ಯಜಮಾನ್ರಿಗೆ ವರ್ಕೌಟ್ ಮಾಡೋದಕ್ಕೆ ಸಹಾಯ ಮಾಡೋಣ ಅಂತ ಹೋದೆ. ಯಜಮಾನ್ರು ಇಷ್ಟು ಚೆನ್ನಾಗಿ ವರ್ಕೌಟ್ ಮಾಡೋದನ್ನ ನನ್ನಿಂದನೇ ಕಲ್ತಿದ್ದು. ನಾನೇ ಅವರಿಗೆ ಟ್ರೈನ್ ಮಾಡೋದು ವರ್ಕೌಟ್ ಮಾಡೋದಕ್ಕೆ. ಕೆಲವು ಹುಡುಗಿರು ನೋಡೋದಕ್ಕೆ ಮಾತ್ರ ಸಣ್ಣ ಇರ್ತಾರೆ, ಬಟ್ ತೂಕದಲ್ಲಿ ಮಾತ್ರ ಜಾಸ್ತಿ ಇರ್ತಾರೆ. ಇವಳು ಅದೇ ಕ್ಯಾಟಗರಿಗೆ ಬರೋದು. ಇಲ್ಲಿ ನೋಡಿ, ಈ ವರ್ಕೌಟ್ ಮಾಡ್ಬೇಕಿದ್ರೆ ಕಾರ್ ತಗೋ ಬಂದಿದ್ದಾಳೆ, ನಾನು ನಿನ್ ಜೊತೆ ಆಟ ಆಡ್ತೀನಿ ಅಂತ. ಅದು ಆಟ ಆಡೋ ವಸ್ತುನ ಈ ತರ ಕೀಟ್ಲೆ ಮಾಡೋದ್ರ ಜೊತೆಗೆ ಮೋಟಿವೇಟ್ ಕೂಡ ಮಾಡ್ತಾ ಇರ್ತಾಳೆ, ಇಷ್ಟು ಮಾಡು ಅಷ್ಟು ಮಾಡು ಅಂತ. ಸೊ ಇದರಿಂದ ವರ್ಕೌಟ್ನು ಕೂಡ ಜಾಸ್ತಿ ಮಾಡ್ತೀನಿ, ಅದು ಖುಷಿಯಾಗಿ ಮಾಡ್ತೀನಿ. ಅವಾಗ ಟೈಮ್ ಆಗೋದು ಗೊತ್ತಾಗಲ್ಲ, ಎಷ್ಟು ವರ್ಕೌಟ್ ಮಾಡಿದ್ವಿ ಅಂತಾನೂ ಗೊತ್ತಾಗೋದಿಲ್ಲ. ಈ ವ್ಯಾಯಾಮ ಮಾಡೋ ವಸ್ತುಗಳು ನಿಮ್ಮ ಮನೆಯಲ್ಲಿದ್ರೆ ಆರಾಮಾಗಿ ಡೈಲಿ ವರ್ಕೌಟ್ ಮಾಡ್ಬೋದು. ಕೆಲ್ಸಕ್ಕೆ ಹೋಗ್ತಿರ್ತೀರಾ, ಜಿಮ್ಮಿಗೆ ಹೋಗೋದಕ್ಕೆ ಟೈಮ್ ಇಲ್ಲ ಅಂದ್ರೆ ಈ ವಸ್ತುಗಳನ್ನ ಯಾವ್ದಾದ್ರು ವೆಬ್ಸೈಟ್ ನಲ್ಲಿ ಬುಕ್ ಮಾಡಿ, ಯಾವ್ದಾದ್ರು ಒಂದು ವಸ್ತುದು ಲಿಂಕ್ ನನ್ನ ಸ್ಟೋರಿನಲ್ಲಿ ಹಾಕಿರ್ತೀನಿ, ಅದನ್ನ ಕ್ಲಿಕ್ ಮಾಡಿದ್ರೆ ಬೇರೆ ಎಲ್ಲದೂ ಕೂಡ ಆರಾಮಾಗಿ ಸಿಗುತ್ತೆ. ಅವ್ರ ಡಯಟ್ಗೆ ನಾನು ಸಪೋರ್ಟ್ ಮಾಡ್ಬೇಕಲ್ವಾ, ಅದಕ್ಕೆ ಅವರಿಗೋಸ್ಕರ ರಾಗಿ ಅಂಬ್ಲಿ ಮಾಡ್ಕೊಟ್ಟೆ. ಕನಸಂದು ಕಂಡರಷ್ಟೇ ಸಾಲದು, ತಕ್ಕ ಪರಿಶ್ರಮ, ಎಂದಿಗೂ ಬಿಡದ ಸ್ಥಿರತೆ, ಸೋತರು ಪುಟಿದೇಳುವ ದೃಢತೆ ಹಾಗೂ ಗೆಲ್ಲುವ ತವಕವಿರಬೇಕು. ಕಂಡ ಕನಸು ನನಸಾಗಿಸಲು ಎಲ್ಲರ ದಿನ ಶುಭವಾಗಲಿ. ಎಲ್ಲರೂ ಖುಷಿಯಾಗಿರಿ.